ಅಕ್ಕ, ನೀನೇನೋ 24 ವರ್ಷಕ್ಕೆ ಮದುವೆ ಆಗಿ ಗಂಡನ ಮನೆಗೆ ಹೊರಟೋದೆ. ಭಾವನೂ ತಕ್ಕ ಮಟ್ಟಕ್ಕೆ ಒಳ್ಳೆಯವರೇ, ಅಷ್ಟೋ ಇಷ್ಟೋ ನೆಮ್ಮದಿ ಕಂಡ್ಕೊಂಡಿದ್ಯಾ. ಆದರೆ ನಾನು ಈ ಮನೆ ಮಗ ಕಣಕ್ಕ. ಎಲ್ಲಿ ಹೋಗಲಿ ನಾನು? ಇದೇ ಕುಡುಕ್ ತಂದೆ ಜೊತೆ ನನ್ನ ಜೀವನ ಕಳಿಬೇಕಿದೆ. ಇದೇ ತಾಯಿ ಸೇವೆ ನಾನು ಮಾಡಬೇಕಾಗಿದೆ. ಅವರಿಬ್ಬರು ಜಗಳದ ಬಿಸಿ ನನಗೆ ತಟ್ತಾ ಇದೆ ಕಣಕ್ಕ. ಈ ಮನೆಗೆ ಯಾರು ಹೆಣ್ಣು ಕೊಡೋಕೆ ಒಪ್ತಾ ಇಲ್ಲ. ನಮ್ಮನೆ ಪರಿಸ್ಥಿತಿ ನೋಡಿ ಬೆಂಗಳೂರಿಗೆ ಹೋಗಿ ದುಡಿಯೋ ಶಕ್ತಿ ನನಗಿಲ್ಲ. ಈ ಸಣ್ಣ ಹಳ್ಳಿ ಇಲ್ಲಿ ಬೇರೆ ಮನೆ ಮಾಡ್ಕೊಂಡು ಹೋಗೋ ಆಪ್ಷನ್ ನನಗಿಲ್ಲ. ನಾನೇನು ಮಾಡಲಿ? ನಾನು ಇಲ್ಲೇ ಸಾಯಬೇಕು ಅಂತ ಒಬ್ಬ ಹುಡುಗ ಹೇಳಿದ್ದಾನೆ. ನಿಜ, ನಾವು ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಈ ತವರಿನ ಬಿಸಿ ಅಷ್ಟು ತಟ್ಟಲ್ಲ. ಅದು ನಮಗೊಂಥರ ಎಸ್ಕೇಪಿಸಮ್ ಆಗೋಗುತ್ತೆ. ಅಲ್ಲಿ ಹೀಗೋ ಜೀವನ ನಡ್ಕೊಂಡು ಹೋಗ್ಬಿಡುತ್ತೆ. ಆದರೆ ಗಂಡು ಮಕ್ಕಳು ಆಡೋಂಗಿಲ್ಲ, ಅನುಭವಿಸೋಂಗಿಲ್ಲ. ಇಲ್ಲಿ ಹೋಗ್ತಾರೆ ಅವರು. ಇದೆಲ್ಲ ನೋಡಿದ್ರೆ ನನಗೇನು ಅನಿಸುತ್ತೆ ಅಂದರೆ, ಹೆಣ್ಮಕ್ಳು ಗಂಡನ ಮನೆ ಅತ್ತೆ ಮನೆಯವರೆಲ್ಲ ಕೆಟ್ಟವರು, ನಮ್ಮ ತವ್ರ ಮನೇಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿ ಇದೆ ಅಂತ ಅಂದ್ಕೊಳ್ಳೋದು ಎಷ್ಟು ತಪ್ಪೋ, ಅದೇ ರೀತಿ ಸೊಸೆ ಬಂದ ಮೇಲೆ ಅಪ್ಪ ಮಗನ ಅಥವಾ ತಂದೆ ಮಗನ ಬಾಂಧವ್ಯ ಕೆಟ್ಟೋಯ್ತು ಅಂತ ಅಂದ್ಕೊಳ್ಳೋದು ಅಷ್ಟೇ ತಪ್ಪು. ಎಲ್ಲ ಮೊದಲೇ ಹದಗೆಟ್ಟಿತ್ತು. ಇಲ್ಲೂ ಸರಿ ಇಲ್ಲ, ಅಲ್ಲೂ ಸರಿ ಇಲ್ಲ. ಒಟ್ಟಲ್ಲಿ ಈ ಸರಿ ಇಲ್ಲದೇ ಇರೋರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ನಮ್ಮ ಜೀವನ ಅಲ್ವಾ?